ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಇಡೀ ಜಗತ್ತಿಗೆ ಶಾಂತಿ ಪಾಠ ಮಾಡ್ತಿರೋ ಟ್ರಂಪ್ ಬುಡಕ್ಕೆ ಅಮೆರಿಕನ್ನರೇ ಬೆಂಕಿ ಇಟ್ಟಿದ್ದಾರೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ ಟ್ರಂಪ್ ವಿರುದ್ಧ ಭಾರೀ ಪ್ರತಿಭಟನೆ ಭುಗಿಲೆದ್ದಿದೆ. ದೇಶಾದ್ಯಂತ 70 ಲಕ್ಷ ಜನ ಬೀದಿಗೆ ಧುಮುಕಿದ್ದಾರೆ. ಅಲ್ಲದೆ ಸರ್ವಾಧಿಕಾರಿ ತರ ಮೆರೀತಿರೋ ಟ್ರಂಪ್ ತಕ್ಷಣವೇ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಜನ ಆಗ್ರಹ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ, ನೀವೇನು ರಾಜರಲ್ಲ, ಇದೇನು ರಾಜಪ್ರಭುತ್ವವಲ್ಲ ಅಂತ ಟ್ರಂಪ್ ನೀತಿಗಳನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ. ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ದಿನ ಈ ಪರಿ ಪ್ರತಿಭಟನೆ ನಡೆಸಲಾಗಿದೆ. ನ್ಯೂಯಾರ್ಕ್, ಸ್ಯಾನ್ ಡಿಯಾಗೋ, ಸ್ಯಾನ್ ಫ್ರಾನ್ಸಿಸ್ಕೋ, ಚಿಕಾಗೋ, ವಾಷಿಂಗ್ಟನ್ DC, ಲಾಸ್ ಏಂಜಲೀಸ್ ಸೇರಿ ಹಲವು ಕಡೆ ಯುನೈಟೆಡ್ ಸ್ಟೇಟ್ ಇಸ್ ಡೆಮಾಕ್ರಸಿ ನಾಟ್ ಎ ಮೊನಾರ್ಕಿ, ವಿ ಡೋಂಟ್ ಟೇಕ್ ಆರ್ಡರ್ಸ್ ಫ್ರಮ್ ಎ ಕಿಂಗ್ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ವಲಸೆ ನೀತಿಗಳಿಂದ ಹಿಡಿದು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮೇಲೆ ಟ್ರಂಪ್ ದಾಳಿ ನಡೆಸುತ್ತಿದ್ದಾರೆ. ಅಲ್ಲದೆ ಯುರೋಪ್, ಕೆನಡಾ, ಲ್ಯಾಟಿನ್ ಅಮೆರಿಕಾ ಸೇರಿ ಜಗತ್ತಿನ ಹಲವೆಡೆ ಟ್ರಂಪ್ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಅಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿಗಳ ಮುಂದೆನೂ ಪ್ರೊಟೆಸ್ಟ್ ಮಾಡಲಾಗಿದೆ. ಟ್ರಂಪ್ರ ವಲಸೆ, ಶಿಕ್ಷಣ ಮತ್ತು ಭದ್ರತೆ ನೀತಿಗಳನ್ನ ವಿರೋಧಿಸಿ ಈ ಪ್ರತಿಭಟನೆ ನಡೆಸಲಾಗಿದೆ. ಅಷ್ಟೇ ಅಲ್ಲ, ವೆನೆಜುವೆಲಾದ ಮೇಲೆ ದಾಳಿ ನಡೆಸಲು ಸಜ್ಜಾಗಿರೋ ವಿಚಾರವಾಗಿ ವೆನೆಜುವೆಲಾಗೆ ಬೆಂಬಲ ತೋರಿಸೋ ನಿಟ್ಟಿನಲ್ಲೂ ಟ್ರಂಪ್ ವಿರುದ್ಧ ಪ್ರತಿಭಟಿಸಲಾಗಿದೆ. ಕೊಲಂಬಿಯಾದ ರಾಜಧಾನಿ ಬೊಗೋಟಾ ಮತ್ತು ಕ್ಯೂಬಾದ ರಾಜಧಾನಿ ಹವಾನಾದಲ್ಲಿರೋ ಅಮೆರಿಕ ರಾಯಭಾರ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಬೊಗೋಟಾದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಆಗಿದೆ. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಅಪಾಯಕಾರಿ ವಸ್ತುಗಳು, ಸ್ಫೋಟಕ ಮತ್ತು ಕಲ್ಲು ತೂರಾಟ ನಡೆಸಿದ್ದಾರೆ. ಕನಿಷ್ಠ 4 ಪೊಲೀಸರು ಗಾಯಗೊಂಡಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಟಿಯರ್ ಗ್ಯಾಸ್ ಬಳಸಿದ್ದಾರೆ. ಇನ್ನು ಇಷ್ಟೆಲ್ಲ ಆಗ್ತಿದ್ರು ಟ್ರಂಪ್ ಇದನ್ನ ನಾನು ಕೇರ್ ಮಾಡಲ್ಲ ಅನ್ನೋ ಥರ ವಿಡಿಯೋ ಹರಿಬಿಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ಮತ್ತು ಅಫಿಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಕಿಂಗ್ ಟ್ರಂಪ್ ಅಂತ ಲೇಬಲ್ ಮಾಡಲಾದ AI ವಿಡಿಯೋ ಬಿಟ್ಟಿದ್ದಾರೆ. ಅದರಲ್ಲಿ ಫೈಟರ್ ಜೆಟ್ನಲ್ಲಿ ಟ್ರಂಪ್ ಪ್ರಯಾಣ ಮಾಡ್ತಿರೋದನ್ನ ಗಮನಿಸಬಹುದು. ಟ್ರಂಪ್ ತಲೆಗೆ ಕಿರೀಟ ಕೂಡ ಹಾಕಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಫೈಟರ್ ಜೆಟ್ನಿಂದ ಲಿಕ್ವಿಡ್ ಸುರಿತಿರೋದು ಆ ವಿಡಿಯೋದಲ್ಲಿದೆ. ಇದು ಕೂಡ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ರಂಪ್ ನಾನೇ ರಾಜ ಅನ್ನೋದನ್ನ ಮತ್ತೆ ಸಮರ್ಥನೆ ಮಾಡ್ಕೋತಿದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ. ಪಾಕಿಸ್ತಾನದ ಉಗ್ರ ಸೇನೆ 3 ಆಫ್ಘಾನ್ ಕ್ರಿಕೆಟಿಗರನ್ನ ಬಲಿ ಪಡೆದ ವಿಚಾರ ಈಗ ICC ಅಂಗಳ ತಲುಪಿದೆ. ಪಾಕ್ ಆಫ್ಘಾನಿಸ್ತಾನದ ಮೇಲೆ ಅಮಾನವೀಯ ದಾಳಿ ಮಾಡಿ ನಮ್ಮ 3 ಕ್ರಿಕೆಟಿಗರನ್ನ ಹತ್ಯೆ ಮಾಡಿದೆ. ಹೀಗಾಗಿ ಪಾಕ್ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಆಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ACB ICCಗೆ ಮನವಿ ಮಾಡಿದೆ. ಅಷ್ಟೇ ಅಲ್ಲ, ಈ ಮನವಿ ಬೆನ್ನಲ್ಲೇ ICC ಕೂಡ ರಿಯಾಕ್ಟ್ ಮಾಡಿದೆ. ಆಫ್ಘಾನ್ ಕ್ರಿಕೆಟಿಗರ ಮೇಲಿನ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದೆ. 3 ಕ್ರಿಕೆಟಿಗರ ಸಾವಿಗೆ ವಿಷಾದ ವ್ಯಕ್ತಪಡಿಸುತ್ತೀವಿ. ಫ್ರೆಂಡ್ಲಿ ಮ್ಯಾಚ್ ಆಡಿ ವಾಪಸ್ ಬರಬೇಕಾದ್ರೆ ಹೇಡಿಗಳ ಹಾಗೆ ದಾಳಿ ಮಾಡಿದ್ದಾರೆ. ಇದನ್ನ ICC ಬಲವಾಗಿ ಖಂಡಿಸುತ್ತೆ ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ICC ಅಧ್ಯಕ್ಷ ಜೈಶಾ ಕೂಡ ಆಫ್ಘಾನ್ ಕ್ರಿಕೆಟಿಗರ ಸಾವಿಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ICC ಹೇಳಿಕೆಗೆ ACB ರಿಯಾಕ್ಟ್ ಮಾಡಿದೆ. ನಮ್ಮ ಮನವಿಗೆ ಸ್ಪಂದಿಸಿ ಈ ಹೇಳಿಕೆ ನೀಡಿದ್ದಕ್ಕೆ ಜೈಶಾ ನೇತೃತ್ವದ ICC ಸಮಿತಿಗೆ ಕೃತಜ್ಞತೆ ಅಂತ ಹೇಳಿದೆ. ಅಲ್ಲದೆ ಪಾಕ್ ವಿರುದ್ಧ ICC ಸೂಕ್ತ ಕ್ರಮ ತಗೋಬೇಕು ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿದೆ. ಇನ್ನು BCCI ಕೂಡ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಆಫ್ಘಾನ್ನ ಪಕ್ತಿಕಾ ಪ್ರಾಂತ್ಯದಲ್ಲಿ ಹೇಡಿಗಳ ಹಾಗೆ ದಾಳಿ ಮಾಡಿದ್ದಾರೆ. ಮೃತಪಟ್ಟ 3 ಕ್ರಿಕೆಟಿಗರ ಸಾವಿಗೆ ಸಂತಾಪ ಸೂಚಿಸುತ್ತೀವಿ. ಇಂತಹ ದುಃಖದ ಸಮಯದಲ್ಲಿ ACB ಹಾಗೂ ಆ ಮೃತ ಕ್ರಿಕೆಟಿಗರ ಮನೆಯವರ ಜೊತೆ ನಿಲ್ತೀವಿ ಅಂತ BCCI ಹೇಳಿದೆ. ಇನ್ನೊಂದ್ ಕಡೆ ಪಾಕ್ ಕ್ರಿಕೆಟ್ ಟೀಮ್ನ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ಭಾರತವನ್ನ ಕೆಣಕಿದ್ದಾರೆ. ಆಫ್ಘಾನಿಸ್ತಾನದ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ಪಾಕ್ ಜೊತೆ ಆಫ್ಘಾನಿಸ್ತಾನ ನೇರವಾಗಿ ಕುಳಿತು ಸಮಸ್ಯೆ ಬಗೆಹರಿಸಿಕೊಳ್ಳುವುದನ್ನ ಬಿಟ್ಟು ಪಾಕಿಸ್ತಾನದೊಳಗೆ ದೀರ್ಘಕಾಲದಿಂದಲೂ ಭಯೋತ್ಪಾದನೆ ನಡೆಸುತ್ತಿರೋರೊಂದಿಗೆ ತಾಲಿಬಾನ್ ನಾಯಕರು ಕೈಕುಲುಕ್ತಿದ್ದಾರೆ. ಇದು ವಿಷಾದನೀಯ ಸಂಗತಿ. ನಾವು ಆಫ್ಘಾನಿಯರನ್ನ ಯಾವಾಗ್ಲೂ ಸ್ವಾಗತಿಸಿದ್ದೀವಿ. ಅವರಿಗೆ ಇರೋಕೆ ಜಾಗ ಕೊಟ್ಟಿದ್ದೇವೆ. ಇಲ್ಲಿಗೆ ಬಿಸ್ನೆಸ್ ಮಾಡೋಕೆ ಅವಕಾಶ ನೀಡಿದ್ದೇವೆ. ಆದ್ರೆ ಆಫ್ಘಾನಿಸ್ತಾನ ನಮ್ಮ ಸಪೋರ್ಟ್ ಅನ್ನ ಮರಿತಿದೆ. ಇದು ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರಲಿಲ್ಲ.
ಕಳೆದ 50-60 ವರ್ಷದಿಂದ ನಾವು ಆಫ್ಘಾನಿಸ್ತಾನಿಯರನ್ನ ಕೇರ್ ಮಾಡ್ತಿದ್ದೀವಿ. ನಾನು ವೈಯಕ್ತಿಕವಾಗಿ ಕರಾಚಿಯಲ್ಲಿ 350 ಆಫ್ಘಾನ್ ಕುಟುಂಬಗಳನ್ನ ನೋಡ್ಕೊಳ್ತಿದ್ದೇನೆ. ನಾವು ಇಬ್ರು ಮುಸ್ಲಿಂ ರಾಷ್ಟ್ರಗಳಾಗಿರೋದ್ರಿಂದ ಪರಸ್ಪರ ಸಹಕಾರದಿಂದ ಇರಬೇಕು ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಭೀಕರ ಹೊಡೆದಾಟದ ನಂತರ ಪಾಕ್ ಮತ್ತು ಆಫ್ಘಾನ್ ನಡುವೆ ಕದನ ವಿರಾಮ ಆಗಿದೆ. ಕತಾರ್ ಹಾಗೂ ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ದೋಹಾದಲ್ಲಿ 2 ಕಡೆಯವರ ಮಧ್ಯೆ ಮಾತುಕತೆ ನಡೆದು ಸಂಘರ್ಷಕ್ಕೆ ಬ್ರೇಕ್ ಹಾಕಲಾಗಿದೆ. ಆಫ್ಘಾನಿಸ್ತಾನ ತಾಲಿಬಾನ್ನ ಡಿಫೆನ್ಸ್ ಮಿನಿಸ್ಟರ್ ಮುಲ್ಲಾ ಮೊಹಮ್ಮದ್ ಯಾಕೂಬ್ ಹಾಗೂ ಪಾಕ್ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಇದಕ್ಕೆ ಸಹಿ ಹಾಕಿದ್ದಾರೆ. ಅಲ್ಲದೆ ಮುಂಬರೋ ದಿನಗಳಲ್ಲಿ ಉಭಯ ದೇಶಗಳು ಕೂಡ ಕದನ ವಿರಾಮದ ಫಾಲೋ ಅಪ್ ಬಗ್ಗೆ ಮೀಟಿಂಗ್ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿವೆ ಅಂತ ಕತಾರ್ನ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇನ್ನು ಆಫ್ಘಾನ್ ಹಾಗೂ ನಮ್ಮ ನಡುವೆ ಗಡಿಯಲ್ಲಿ ಶಾಂತಿ ಪುನಃ ಸ್ಥಾಪಿಸೋ ಸಂಬಂಧ ತಕ್ಷಣವೇ ಕದನ ವಿರಾಮ ಮಾಡಿಕೊಳ್ಳಲಾಗಿದೆ ಅಂತ ಪಾಕ್ ವಿದೇಶಾಂಗ ಇಲಾಖೆ ಕಚೇರಿ ಹೇಳಿದೆ. ಇನ್ನು ಅಕ್ಟೋಬರ್ 25ರಂದು 2 ಕಡೆಯವರು ಮತ್ತೆ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಭೇಟಿಯಾಗಿ ಸದ್ಯದ ಉದ್ವಿಗ್ನತೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಖ್ವಾಜಾ ಆಸಿಫ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಪ್ರಪಂಚದ ಬೇರೆ ಬೇರೆ ಕಡೆ ಏನಾಗಿದೆ ಅಂತ ನೋಡೋಕ್ಕೂ ಮೊದಲು ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ಕೊಡೋಕೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಇನ್ನು ಅಮೆರಿಕ ಅಧಿಕೃತವಾಗಿ ಯುದ್ಧ ಸಿದ್ಧತೆ ನಡೆಸ್ತಿರೋ ಹಾಗೆ ಕಾಣ್ತಿದೆ. ಮಾದಕ ವಸ್ತು ಹೊತ್ತು ಅಮೆರಿಕ ಕಡೆ ಬರ್ತಿತ್ತು ಅಂತ ಕೆರಿಬಿಯನ್ ಸಮುದ್ರದಲ್ಲಿನ ಸಬ್ಮರೀನ್ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಿದೆ. ಸಬ್ಮರೀನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ. ಈ ಸಬ್ಮರೀನ್ನಲ್ಲಿದ್ದ 2 ಹೊಡೆದಾಕಲಾಗಿದೆ. ಇನ್ನಿಬ್ಬರನ್ನ ವಶಕ್ಕೆ ಪಡೆದಿದ್ದು ಅವರನ್ನ ಅವರ ತಾಯ್ನಾಡಿಗೆ ಕಳಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇದು ನನಗೆ ದೊಡ್ಡ ಗೌರವ. ಈ ಸಬ್ಮರೀನ್ ಅನ್ನ ನಾನೇನಾದ್ರೂ ಅಮೆರಿಕ ಕಡೆಗೆ ಬರೋಕೆ ಬಿಟ್ಟಿದ್ರೆ ಕನಿಷ್ಠ 25,000 ಅಮೆರಿಕನ್ನರು ಸಾಯ್ತಿದ್ರು ಅಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಈ ದಾಳಿ ವೇಳೆ ನಮ್ಮ ಸೈನಿಕರಿಗೆ ಯಾವುದೇ ಹಾನಿಯಾಗಿಲ್ಲ. ನಮ್ಮ ಆಡಳಿತದಲ್ಲಿ ಭೂಮಿ ಮತ್ತು ಸಮುದ್ರದ ಮೂಲಕ ಮಾದಕ ವಸ್ತು ಕಳ್ಳ ಸಾಗಣೆ ಮಾಡೋರನ್ನ ಅಮೆರಿಕ ಸಹಿಸಲ್ಲ ಅಂದಿದ್ದಾರೆ. ಇನ್ನು ಈ ದಾಳಿಯ ವಿಡಿಯೋವನ್ನ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. 100 ಪ್ರಯಾಣಿಕರಿದ್ದ ದಿಲ್ಲಿ ಮೂಲಕ ವಿಮಾನವೊಂದು ತಾಂತ್ರಿಕ ಕಾರಣದಿಂದಾಗಿ ಇಟಲಿಯಲ್ಲೇ ಗ್ರೌಂಡ್ ಆಗಿದೆ. ಪೂರ್ವ ನಿಗದಿಯಂತೆ ಇಟಲಿಯ ಮಿಲಾನ್ ಸಿಟಿಯಿಂದ ದಿಲ್ಲಿಗೆ ಏರ್ ಇಂಡಿಯಾದ AI-138 ವಿಮಾನ ಅಕ್ಟೋಬರ್ 17ರಂದು ಬರಬೇಕಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದಾಗಿ ವಿಮಾನ ಆ ಏರ್ಪೋರ್ಟ್ನಲ್ಲೇ ಉಳಿದಿದೆ. ಹೀಗಾಗಿ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಅದರಲ್ಲಿ ಪ್ರಯಾಣಿಸುತ್ತಿದ್ದ 100ಕ್ಕೂ ಅಧಿಕ ಪ್ರಯಾಣಿಕರಿಗೆ ಉಳಿದುಕೊಳ್ಳೋಕೆ ಸುರಕ್ಷಿತ ಜಾಗ ಒದಗಿಸಿ ಹೋಟೆಲ್ ಅಕಾಮಡೇಷನ್ ಕೂಡ ನೀಡಲಾಗಿದೆ. ಏಡನ್ ಕೊಲ್ಲಿಯಲ್ಲಿ ಹಡಗುಗಳ ಮೇಲಿನ ದಾಳಿ ಮುಂದುವರೆದಿದೆ. ಪ್ರಾಜೆಕ್ಟೈಲ್ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಮರೂನ್ ಧ್ವಜ ಹೊಂದಿದ್ದ ಹಡಗಿಗೆ ಬೆಂಕಿ ಹತ್ಕೊಂಡಿದೆ. ಈ ಹಡಗು ಒಮೆನ್ನಿಂದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನ ಜಿಬೌಟಿಗೆ ಹೊತ್ತೊಯ್ತಿತ್ತು. ಆದ್ರೆ ಮಾರ್ಗ ಮಧ್ಯೆ ಈ ದಾಳಿಯಾಗಿದೆ. ಹಡಗಿಗೆ ಡ್ಯಾಮೇಜ್ ಆಗಿದೆ. ಆದ್ರೆ ಯಾವುದೇ ಸಾವು ನೋವುಗಳಾಗಿರೋದು ವರದಿಯಾಗಿಲ್ಲ. ಸದ್ಯ ದಾಳಿ ಹೊಣೆಯನ್ನ ಯಾರೂ ಹೊತ್ಕೊಂಡಿಲ್ಲ. ಆದ್ರೆ ಈ ಭಾಗದಲ್ಲಿ ಆಗಾಗ ದಾಳಿ ಮಾಡೋ ಹೌತಿಗಳದ್ದೇ ಈ ಕೆಲಸ ಎನ್ನಲಾಗ್ತಿದೆ. ಹೀಗಾಗಿ ಈ ಬಗ್ಗೆ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಶಾಂತಿ ಒಪ್ಪಂದದ ನಡುವೆನೂ ಇಸ್ರೇಲ್ ಗಾಜಾದಲ್ಲಿ ಮತ್ತೆ ದಾಳಿ ಮಾಡಿದೆ. ಪರಿಣಾಮ ಒಂದೇ ಕುಟುಂಬದ 11 ಜನ ಸಾವನ್ನಪ್ಪಿದ್ದಾರೆ. ಉತ್ತರ ಗಾಜಾದಲ್ಲಿ ಸಂಚರಿಸುತ್ತಿದ್ದ ಬಸ್ ಮೇಲೆ ಇಸ್ರೇಲ್ ಶೆಲ್ ದಾಳಿ ಮಾಡಿದ ಪರಿಣಾಮ ಈ ಸಾವು ಸಂಭವಿಸಿದೆ ಅಂತ ಪ್ಯಾಲಿಸ್ತೀನ್ ಅಥಾರಿಟಿ ಹೇಳಿದೆ. ಇನ್ನು ಇಸ್ರೇಲ್ 47 ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ. ಇದರಲ್ಲಿ 38 ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. 143 ಜನ ಗಾಯಗೊಂಡಿದ್ದಾರೆ ಅಂತ ಗಾಜಾದ ಮೀಡಿಯಾ ಆಫೀಸ್ ಹೇಳಿದೆ. ಇತ್ತ ಹಮಾಸ್ಗಳು ಗಾಜಾ ಜನರ ಮೇಲೆಯೇ ದಾಳಿ ನಡೆಸಬಹುದು. ನಮಗೆ ಇದರ ಬಗ್ಗೆ ಗುಪ್ತಚರ ಮಾಹಿತಿ ಇದೆ. ಒಂದ್ ವೇಳೆ ಹಮಾಸ್ ದಾಳಿ ಮಾಡಿದ್ರೆ ಇದು ಕದನ ವಿರಾಮದ ಗಂಭೀರ ಉಲ್ಲಂಘನೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ. ಇನ್ನು ನೇಪಾಳದಲ್ಲಿ ಕೆಪಿ ಶರ್ಮಾ ಓಲಿ ಸರ್ಕಾರವನ್ನ ಪದಚ್ಯುತಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಜಂಜಿಗಳು ಹೊಸ ರಾಜಕೀಯ ಪಕ್ಷವನ್ನ ಸ್ಥಾಪಿಸೋ ಘೋಷಣೆ ಮಾಡಿದ್ದಾರೆ. ಕೆಲ ಷರತ್ತುಗಳನ್ನ ಪೂರೈಸಿದ್ರೆ ಮಾತ್ರ ಚುನಾವಣೆಗೆ ಸ್ಪರ್ಧಿಸ್ತೀವಿ. ನೇಪಾಳಾದ್ಯಂತ ಜನರಲ್ ಝಡ್ಗಳ ಧ್ವನಿಯನ್ನ ಒಂದುಗೂಡಿಸೋ ಗುರಿಯನ್ನ ಈ ಪಕ್ಷ ಹೊಂದಲಿದೆ ಅಂತ ಜಂಜಿಗಳ ಗುಂಪು ಸ್ಪಷ್ಟನೆ ನೀಡಿದೆ. ಅಂದಹಾಗೆ ಮುಂದಿನ ವರ್ಷದ ಮಾರ್ಚ್ 5ರಂದು ನೇಪಾಳದಲ್ಲಿ ಚುನಾವಣೆ ನಡೆಯಲಿದೆ. ಪಾಕ್ನ ಅತಿದೊಡ್ಡ ಮೂಲಭೂತವಾದಿ ರಾಜಕೀಯ ಪಕ್ಷ ತೆಹ್ರೀಕ್ ಇ ಲಬ್ಬೈಕ್ ಪಾಕಿಸ್ತಾನ ಪ್ಯಾಲೆಸ್ತೇನ್ ಪರ ಪ್ರತಿಭಟನೆ ನಡೆಸೋ ವೇಳೆ ಭಾರೀ ಹಿಂಸಾಚಾರ ನಡೆದಿತ್ತು. ಈಗ ಈ ಪಕ್ಷದ ಬರೋಬ್ಬರಿ 5,500 ಸದಸ್ಯರನ್ನ ಪಾಕ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಟಿಎಲ್ಪಿ ಮುಖ್ಯಸ್ಥ ಸಾದ್ ರಿಜ್ವಿ ಇದುವರೆಗೂ ಅರೆಸ್ಟ್ ಆಗಿಲ್ಲ. ಅವರನ್ನ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಪಂಜಾಬ್ ಪೊಲೀಸರು ಹೇಳಿದ್ದಾರೆ. ಇನ್ನು ಈ ಟಿಎಲ್ಪಿ ನಡೆಸಿದ ಪ್ರತಿಭಟನೆಯಲ್ಲಿ 1,648 ಜನ ಪೊಲೀಸರು ಗಾಯಗೊಂಡಿದ್ದಾರೆ. 50 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಸುಮಾರು 97 ವಾಹನಗಳನ್ನು ನಾಶಪಡಿಸಲಾಗಿದೆ ಅಂತ ಪಂಜಾಬ್ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಭಾರತದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚನೆ, ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತು ಸದ್ಯ ಲಂಡನ್ ಜೈಲಿನಲ್ಲಿರೋ ನೀರವ್ ಮೋದಿ ದೊಡ್ಡ ಹೇಳಿಕೆ ನೀಡಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರೋ ಭಾರತದ ಗಡೀಪಾರು ಅರ್ಜಿ ವಿಚಾರಣೆಗೂ ಮುನ್ನ ಸೆನ್ಸೇಷನಲ್ ಡೆವಲಪ್ಮೆಂಟ್ಸ್ ಆಗಲಿವೆ ಅಂದಿದ್ದಾರೆ. ಕೋರ್ಟ್ ನನ್ನ ವಿರುದ್ಧದ ಪ್ರಕರಣದಲ್ಲಿ ಹೊಸ ಎವಿಡೆನ್ಸ್ಗಳನ್ನು ಸ್ವೀಕರಿಸೋಕೆ ಒಪ್ಪಿಕೊಂಡಿರೋದ್ರಿಂದ ನನಗೆ ಜಾಮೀನು ಸಿಗ್ಬೋದು, ನಾನು ಬಿಡುಗಡೆಯಾಗ್ಬೋದು ಅನ್ನೋ ವಿಶ್ವಾಸವನ್ನ ನೀರವ್ ಮೋದಿ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೂರ್ವ ಆಫ್ರಿಕಾ ದೇಶ ಮೊಜಾಂಬಿಕ್ನಲ್ಲಿ ದೋಣಿ ದುರಂತ ಸಂಭವಿಸಿದೆ. ಪರಿಣಾಮ 3 ಭಾರತೀಯರು ಸಾವನ್ನಪ್ಪಿದ್ದಾರೆ, 5 ನಾಪತ್ತೆಯಾಗಿದ್ದಾರೆ. ದೋಣಿಲಿ ಒಟ್ಟು 14 ಜನ ಭಾರತೀಯ ಪ್ರಜೆಗಳು ಸೇರಿದಂತೆ ಸಿಬ್ಬಂದಿಗಳು ಪ್ರಯಾಣ ಮಾಡ್ತಿದ್ರು. ಮಾರ್ಗ ಮಧ್ಯೆ ದೋಣಿ ಮಗುಚಿ ಈ ದುರಂತ ಆಗಿದೆ. ಘಟನೆಯಲ್ಲಿ 5 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಸದ್ಯ ನಾಪತ್ತೆಯಾದವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ದೋಣಿ ದುರಂತಕ್ಕೆ ಸೂಕ್ತ ಕಾರಣ ತಿಳಿದು ಬಂದಿಲ್ಲ ಅಂತ ಮೊಜಾಂಬಿಕ್ನಲ್ಲಿರೋ ಭಾರತೀಯ ಹೈಕಮಿಷನ್ ತಿಳಿಸಿದೆ. ಭರ್ತಿ 3.5 ವರ್ಷಗಳಿಂದ ಯುದ್ಧದಲ್ಲಿ ತೊಡಗಿರೋ ರಷ್ಯಾ ತನ್ನ ಫೈಟರ್ ಜೆಟ್ ಅನ್ನೇ ಹೊಡೆದಾಕಿದೆ ಅಂತ ಯುಕ್ರೇನ್ ಸೇನೆ ಹೇಳಿದೆ. ಯುಕ್ರೇನ್ನ ಡ್ರೋನ್ ದಾಳಿಯನ್ನ ಇಂಟರ್ಸೆಪ್ಟ್ ಮಾಡುವಾಗ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸುಖೋಯ್ Su-30 SM ಫೈಟರ್ ಜೆಟ್ ಹೊಡೆದಿವೆ. ಕ್ರೈಮಿಯಾದ ವಾಯುವ್ಯ ಭಾಗದಲ್ಲಿ ಈ ಘಟನೆ ಆಗಿದೆ ಅಂತ ಯುಕ್ರೇನ್ ಸೇನೆ ಹೇಳ್ಕೊಂಡಿದೆ. ಆದರೆ ರಷ್ಯಾದ ಮಾಧ್ಯಮಗಳಾಗ್ಲಿ ರಷ್ಯಾದ ಸರ್ಕಾರವಾಗ್ಲಿ ಈ ವಿಚಾರವಾಗಿ ಯಾವುದೇ ಸ್ಟೇಟ್ಮೆಂಟ್ ನೀಡಿಲ್ಲ. ಭಾರತ ಆಸ್ಟ್ರೇಲಿಯಾ ನಡುವಿನ 3 ಏಕದಿನ ಪಂದ್ಯಗಳ ಸರಣಿ ಶುರುವಾಗಿದೆ. ಪರ್ತ್ನಲ್ಲಿ ಮೊದಲ ಮ್ಯಾಚ್ ನಡೀತಿದೆ. ಟಾಸ್ ಗೆದ್ದ ಆಸ್ಟ್ರೇಲಿಯಾ ಮೊದಲು ಬೌಲಿಂಗ್ ಆಯ್ದುಕೊಂಡಿದೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಶುರು ಮಾಡಿದ ಭಾರತ ಆರಂಭಿಕ ಆಘಾತ ಅನುಭವಿಸಿದೆ. 25 ರನ್ ಗಳಿಸುವಷ್ಟರಲ್ಲಿ 3 ಪ್ರಮುಖ ಬ್ಯಾಟ್ಸ್ಮನ್ಗಳ ವಿಕೆಟ್ ಕಳ್ಕೊಂಡಿದೆ. ರೋಹಿತ್ ಶರ್ಮಾ 8, ನಾಯಕ ಶುಭಮನ್ ಗಿಲ್ 10 ಹಾಗೂ ವಿರಾಟ್ ಕೊಹ್ಲಿ 0ಗೆ ಔಟ್ ಆದ್ರು. ಪಂದ್ಯಕ್ಕೆ ಮಳೆ ಕೂಡ ಅಡಚಣೆ ಉಂಟು ಮಾಡಿದೆ. ಇನ್ನು ಈ ವಿಡಿಯೋ ರೆಕಾರ್ಡ್ ಹೊತ್ತಿಗೆ ಸ್ಕೋರ್ ಕಾರ್ಡ್ ಈ ತರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.